ಕರ್ನಾಟಕದ ಅತ್ಯಂತ ತಗ್ಗು ಪ್ರದೇಶ ಯಾವುದು ಅಂತಂದರೆ ಭೀಮೇಶ್ವರ ಕಣಿವೆ ಅಂತ ಹೇಳಿ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಲ್ಲಿ ಕಂಡುಬರುತ್ತೆ. ಇದನ್ನು ಕರ್ನಾಟಕದ ಅತ್ಯಂತ ತಗ್ಗು ಪ್ರದೇಶ ಅಂತ ಹೇಳಿ ಗುರುತಿಸಿದ್ದೀವಿ. ಸಮುದ್ರ ಮಟ್ಟದಿಂದ 86 ಮೀಟರ್ ಎತ್ತರದಲ್ಲಿ ಇರುವಂಥದ್ದು. ಇನ್ನು ಕರ್ನಾಟಕದ ಎತ್ತರವಾದ ಪ್ರದೇಶ ಯಾವುದು ಅಂತಂದರೆ ಮುಳ್ಳಯ್ಯನಗಿರಿ ಅಂತ ಹೇಳ್ಬಿಟ್ಟು. ಈ ಮುಳ್ಳಯ್ಯನಗಿರಿಯ ಒಟ್ಟು ಎತ್ತರ ಎಷ್ಟು ಅಂದರೆ 1913 ಮೀಟ್ರು, 1930 ಮೀಟ್ರು, 1929 ಮೀಟರ್ ಅಂತ ಹೇಳ್ಬಿಟ್ಟು ನಾನು 3 ಅಂಕಿಅಂಶನ ಕೊಟ್ಟಿದ್ದೀನಿ. ಈ 3 ಅಂಕಿಅಂಶನೂ ಕೂಡ ಸರಿಯಾಗಿರ್ತವೆ. ಯಾಕೆ ಅಂತಂದರೆ ಒಂದು NCERT ಬುಕ್ಸಲ್ಲಿದೆ, ಮತ್ತೊಂದು ಕರ್ನಾಟಕ ಕೈಪಿಡಿ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಒಂದು ಬುಕ್ಸ್ನ ಬಿಡ್ತಾರೆ. ಸೊ ಅದರ ಅಂಕಿಅಂಶ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಡಳಿತದವರು ಬಿಡುವಂತಹ ಜಿಲ್ಲಾ ಪರಿಚಯ ಅನ್ನುವಂಥ ಬುಕ್ಸಲ್ಲಿ ಸಿಗುತ್ತೆ ಅಂಥೇಳಿ. ಇಲ್ಲಿ ನಮಗೆ NCERT ಬುಕ್ಕಲ್ಲಿ 1913 ಮೀಟ್ರ್ ಇದೆ. 1930 ಮೀಟ್ರು ಕರ್ನಾಟಕ ಕೈಪಿಡಿ ಬುಕ್ಸಲ್ಲಿರುವಂಥದ್ದು. 1929 ಮೀಟ್ರ್ ಬಂದ್ಬಿಟ್ಟು ಜಿಲ್ಲಾ ಪರಿಚಯ ಅಂತ ಹೇಳಿ ಆ ಬುಕ್ಸಲ್ಲಿ ಇದೆ. ಇದು 3 ಕೂಡ ಸರಿಯಾಗಿರುತ್ತೆ. ಆದರೆ ನಮಗೆ ಇವಾಗ CET ಎಕ್ಸಾಮಲ್ಲೆಲ್ಲ ಕೆಲವೊಂದು ರಾಂಗ್ ಬಿದ್ದು ಕೆಲವೊಂದು ಅಬ್ಜೆಕ್ಷನ್ ಹಾಕೋದಕ್ಕೆಲ್ಲ NCERT ಬುಕ್ಸು ಬೆಸ್ಟ್ ಇರುತ್ತೆ ಅಂತ ಹೇಳಿ ನನ್ನ ಒಂದು ಉದ್ದೇಶ. ಇಲ್ಲಿ ಇವತ್ತಿನ ವಿಡಿಯೋ ಅಂದರೆ ಕರ್ನಾಟಕದ ಅತ್ಯಂತ ತಗ್ಗು ಪ್ರದೇಶ ಯಾವುದು ಅಂತ ಹೇಳಿ, ಅದನ್ನು ಭೀಮೇಶ್ವರ ಕಣಿವೆ. ಈ ಕಣಿವೆ ನಮಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಕಂಡುಬರುತ್ತೆ. ಥ್ಯಾಂಕ್ ಯು.